ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು UGC ನೆಟ್ ಪೇಪರ್ 1 ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಟ್ ಎಕ್ಸಾಮ್ದಲ್ಲಿ ಪೇಪರ್ 1ದಲ್ಲಿ 10 ಟಾಪಿಕ್ಗಳು ಇರ್ತಾವ, 10 ಯೂನಿಟ್ಸ್ ಇರ್ತಾವ. ಆ 10 ಯೂನಿಟ್ಸ್ ಯಾವ್ಯಾವು, ಆ 10 ಯೂನಿಟ್ಗಳಲ್ಲಿ ಯಾವ ಯಾವ ಯೂನಿಟ್ಗಳಲ್ಲಿ ಯಾವ ಯಾವ ಅಂಶಗಳನ್ನ ನಾವು ಫೋಕಸ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಇದು ಈ ಪೇಪರಲ್ಲಿ ಪೇಪರ್ 1ರಲ್ಲಿ 50 ಕ್ವಶನ್ ಇರ್ತಾವ್ರಿ. ಒಂದು ಕ್ವಶನ್ಗೆ 2 ಮಾರ್ಕ್ಸು. ಈಗ ಫಾರ್ ಎಕ್ಸಾಂಪಲ್ ಆಗಿ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡನ್ನೇ ತಗೊಂಡ್ಕೊಂಡಾಗ ಇದರಲ್ಲಿ 5 ಕ್ವಶನ್ ಬರ್ತವೆ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ 10 ಅಂಕಗಳನ್ನು ನಾವು ಪಡೆದುಕೊಳ್ತೀವಿ. ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಹೌದಾ? ಸೊ ಈಗ ನೋಡ್ರಿ, ಒಂದೊಂದಾಗಿ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ನೋಡಬೇಕಾದ್ರೆ ನಾವು ಲೆವೆಲ್ ಆಫ್ ಟೀಚಿಂಗು, ಫ್ಯಾಕ್ಟರ್ಸ್ ಇಫೆಕ್ಟಿಂಗ್ ಟೀಚಿಂಗು, ಇವ್ಯಾಲ್ಯೂಯೇಷನ್ ಸಿಸ್ಟಮು, ಕ್ಯಾರೆಕ್ಟರ್ಸ್ ಆಫ್ adolescent and adult learners, ICT tools teaching, choice based credit system, ಸ್ವಯಂ ಪ್ರಭಾ, ಮೂಕು ಅಂದ್ರೆ ಇವೆಲ್ಲ ಇರ್ರಿ ಅಲ್ಲಿ ಬರುವಂತ ಸಬ್ ಯೂನಿಟ್ಗಳು. ಈಗ ಫಾರ್ ಎಕ್ಸಾಂಪಲ್ ಆಗಿ ಲೆವೆಲ್ ಆಫ್ ಟೀಚಿಂಗ್ದಲ್ಲಿ ನಾವು ಮೆಮ್ರಿ ತಗೋತೀವಿ, ಆಮೇಲೆ ನಂತರ ಅಫೆಕ್ಟೆಡ್, ಆಮೇಲೆ ರಿಫ್ಲೆಕ್ಟಿವ್ ತಗೋತೀವಿ. ಈ ರೀತಿ ಫ್ಯಾಕ್ಟರ್ಸ್ ಇಫೆಕ್ಟಿಂಗ್ ಟೀಚಿಂಗ್ ಯಾವ ಯಾವ ಅಂಶಗಳು ಇಫೆಕ್ಟ್ ಆಗ್ತಾವ. ಇವ್ಯಾಲ್ಯೂಯೇಷನ್ದಲ್ಲಿ ಸಮರ್ ಅಸೆಸ್ಮೆಂಟು ಮತ್ತು ಸಮರಿಟಿವ್. ಕ್ಯಾರೆಕ್ಟರಿಸ್ಟಿಕ್ದಾಗ ಬಂದಾಗ ಬಾಲ್ಯಾವಸ್ಥೆಯಲ್ಲಿ ಓದುವ ಮಕ್ಕಳಿಗೂ ಮತ್ತೆ ದೊಡ್ಡವರು ಓದುವುದಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ICT ಟೂಲು, ಟೀಚಿಂಗ್ದಲ್ಲಿ ನಾವು ಬಳಸುವಂತಹ ಯಾವ ಯಾವ ಟೂಲ್ಗಳನ್ನು ಬಳಸ್ತೀವಿ, ಹೇಗೆ ಬಳಸಬೇಕು, ಈಗಿನ ರೀಸೆಂಟ್ ನಾವು ಅಪ್ಡೇಟ್ ಆಗಿರುವಂತಹ ಟೀಚಿಂಗ್ ಟೂಲ್ಸ್ ಯಾವುಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಸ್ವಯಂ ಪ್ರಭಾ ಮತ್ತು 44 ಚಾನೆಲ್ಸ್ ಬರ್ತಾವ್ರಿ. ಇದು ಸ್ವಯಂ ಪ್ರಭಾ ಮತ್ತು ಮೂಕ್ ಏನಿದೆ ಇದು ICTಯಲ್ಲಿ ಕೂಡ ಬರುತ್ತೆ. ಇಲ್ಲಿ 44 ಚಾನೆಲ್ಗಳು ಇದಾವ. ಆ 44 ಚಾನೆಲ್ಗಳಿಗೆ ಮತ್ತೆ ಅಪ್ಡೇಟ್ ಮಾಡಿದಾರ, ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ರಿಸರ್ಚ್ ಆಪ್ಟಿಟ್ಯೂಡ್ ಬಂದಾಗ ಅಲ್ಲಿ ಸ್ಟ್ಯಾಟಿಸ್ಟಿಕ್ ಬರುತ್ತೆ ರೀ, ಫಾರ್ಮೆಟ್, ಸ್ಟೈಲ್ ಆಫ್ ರೆಫರೆನ್ಸಿಂಗು, ಎಷ್ಟು ಟೈಪ್. ಆ ಸ್ಟ್ಯಾಟಿಸ್ಟಿಕ್ ಅಂತಂದ್ರೆ ನೀವು ಮೀನ, ಮೋಡ, ಆಮೇಲೆ ಇದ್ರ ಬೇಸೇ ಲೆಕ್ಕ ಇರುತ್ತೆ ರೀ. ಆಮೇಲೆ ಫಾರ್ಮೆಟ್, ಸ್ಟೈಲ್, ಯಾವ ಫಾರ್ಮೆಟ್ ಯಾವ ಸ್ಟೈಲ್ ರೆಫರೆನ್ಸಿಂಗ್ ರಿಸರ್ಚ್ ಅನ್ನ ನಾವು ಇದನ್ನ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ರೆಫರೆನ್ಸಿಂಗ್ದಲ್ಲಿ. ಆಮೇಲೆ ರಿಸರ್ಚ್ ಇಥಿಕ್ಸ್, ರಿಸರ್ಚ್ ಕೆಲವು ನೈತಿಕತೆಗಳಿರ್ತಾವ, ಅವು ಯಾವುವು, ಸ್ಟೆಪ್ ಆಫ್ ರಿಸರ್ಚ್, ICT ಟೂಲ್, ರಿಸರ್ಚ್ದಲ್ಲಿ ಯಾವ್ಯಾವ ICT ಟೂಲ್ಗಳನ್ನ ಬಳಸ್ತೀವೋ, ಹೈಪೋಥಿಸಿಸ್, ಮತ್ತೆ ಹೈಪೋಥಿಸಿಸ್ ಟೈಪ್ಸ್ ಯಾವುವು. ಸೊ ಇವುಗಳ ಬಗ್ಗೆ ಥಿಸಸ್ ಬರ್ತಾವ್ರಿ. ಸೊ ಇವು ನಾವು ನೋಡ್ಕೋಬೇಕಾದಂತ ಅಂಶ 2ನೇ ಯೂನಿಟ್ ಅಲ್ಲಿ. ಪ್ರತಿಯೊಂದು ಯೂನಿಟ್ದಲ್ಲೂ 5 ಕ್ವಶನ್ನು, 5 ಕ್ವಶನ್ಗೆ 10 ಮಾರ್ಕ್ಸ್. ಆದ್ರೆ ಕೆಲವೊಮ್ಮೆ ಕೆಲವೊಂದು ಯೂನಿಟ್ ಇಂದ ಕಡಿಮೆ ಮಾಡಿರ್ತಾರೆ, ಕೆಲವೊಂದು ಜಾಸ್ತಿ ಮಾಡಿರ್ತಾರೆ. ಅದು ಕ್ವಶನ್ ಪೇಪರ್ ಅರೇಂಜ್ಮೆಂಟ್ ಮಾಡೋರ ಮೇಲೆ ಬಿಟ್ಕೊಟ್ಟಿರುತ್ತೆ. ಆದ್ರೆ UGC ಏನ್ ಹೇಳುತ್ತೆ ರೀ, ಪ್ರತಿಯೊಂದು ಯೂನಿಟ್ ಅಲ್ಲೂ ಕೂಡ 5 ಕ್ವಶನ್ ಅನ್ನ ಪಿಕ್ ಮಾಡಬೇಕು, 10 ಮಾರ್ಕ್ಸ್ಗಳನ್ನ ಕಾಯ್ದಿರಿಸಬೇಕು ಅಂತ. ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಜಾಸ್ತಿ, ಮ್ಯಾಥಮೆಟಿಕ್ಸು DIದಲ್ಲಿ ಏನ್ ಮಾಡ್ತಾರ್ರಿ, ICTಯು 3 ಯೂನಿಟ್ಗಳಲ್ಲಿ ಹೆಚ್ಚ ಕಡಿಮೆ ಅಂದ್ರೆ ಒಂದ್ ಕಡೆ ಯೂನಿಟ್ ಕಡಿಮೆ ಮಾಡಿ ಜಾಸ್ತಿ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ರೀ. ಇನ್ನು ಬರೋದು ರೀಡಿಂಗ್ ಕಾಂಪ್ರಿಹೆನ್ಸಿವ್, ಯೂನಿಟ್ 3 ಕಾಂಪ್ರಿಹೆನ್ಸಿವ್. ಇಲ್ಲಿ ನಾವು ಕಂಟೆಂಟ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ದೊಡ್ಡದು ಪ್ಯಾರಾಗ್ರಾಫ್ ಇದೆ ಅಂತ ಟೈಮ್ ಜಾಸ್ತಿ ಕೊಟ್ಬಿಟ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ರೀ ಪೇಪರ್. ಮತ್ತೆ ಕಂಪ್ಯೂಟರ್ ಬೇಸ್ಡ್ ಆಗಿರೋದ್ರಿಂದ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರು ಎಟ್ ಎ ಟೈಮ್ ಶೋ ಮಾಡ್ತಾ ಇರುತ್ತೆ ರೀ ನಿಮ್ಮ ಮಾನಿಟರ್ ಮೇಲೆ. ನೀವು ಕುಳಿತುಕೊಂಡಂತಹ ಎಕ್ಸಾಮ್ ಹಾಲ್ನ ಮಾನಿಟರ್ ಮೇಲೆ 2 ಟೈಮ್ ಎಟ್ ಎ ಟೈಮ್ ಆಗಿರೋದ್ರಿಂದ ನೀವು ಜಾಸ್ತಿ ಹೊತ್ತನ್ನ ಪೇಪರಿಗೆ ಒಂದು ಕಡೆ ಕೊಟ್ಟು ಬಿಟ್ರೆ ಟೈಮ್ 100 ಮಾರ್ಕ್ಸ್ ಕ್ವಶನ್ಗೆ ನೀವು 200 ಮಾರ್ಕ್ಸ್, ಫಸ್ಟ್ ಸೆಕೆಂಡ್ ಪೇಪರ್ ಏನ 100 ಕ್ವಶನ್ 200 ಮಾರ್ಕ್ಸ್ ಇರುತ್ತೆ, ಅದನ್ನ ನಮ್ಗೆ ಇಲ್ಲಿ ಏನಾಗುತ್ತೆ ರೀ, ಪ್ರಾಬ್ಲಮ್ ಆಗತ್ತೆ. ಇದರಲ್ಲಿ ನಾವು ಈ ಕಾಂಪ್ರಿಹೆನ್ಸಿವ್ದಲ್ಲಿ ನೋಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವ್ರಿ, 5 ಕ್ವಶನ್ ಇರ್ತಾವ್ರಿ, 10 ಮಾರ್ಕ್ಸು. ಇದನ್ನ ನಾವು ಹೇಗೆ ಮೇಡಮ್ ಈಸಿಯಾಗಿ ತಗೋಬೇಕಂತಂದ್ರೆ, ಮೊದ್ಲಿಂದಾನೇ ರೀಡಿಂಗ್ ಸ್ಕಿಲ್ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ರೀಡಿಂಗ್ ಕಾಂಪ್ರಿಹೆನ್ಸಿವ್ ಅನ್ನ ನೀವೇನ್ ಮಾಡ್ಬೇಕು, ಓದ್ತಾ ಬರಬೇಕು. ಯಾವ ರೀತಿ ಕ್ವಶನ್ ಕೇಳ್ತಿದ್ದಾರೆ, ಕಂಟೆಂಟಾ, ಫ್ಯಾಕ್ಟಾ, ಕನ್ಸೆಪ್ಟಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದರಿಂದ ಆರಾಮಾಗಿ ನಾವು 5 ಕ್ವಶನ್ ಅನ್ನ ಕರೆಕ್ಟ್ ಆಗಿ
ಟಿಕ್ ಮಾಡಿ 10 ಮಾರ್ಕ್ಸ್ಗಳನ್ನು ಇಲ್ಲಿ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಬರೋದು ಕಮ್ಯುನಿಕೇಶನ್, ಟೈಪ್ ಆಫ್ ಕಮ್ಯುನಿಕೇಶನ್, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್, ಮಾಡೆಲ್ಸ್ ಆಫ್ ಕಮ್ಯುನಿಕೇಶನ್. 4ನೇ ಯೂನಿಟ್ ಕಮ್ಯುನಿಕೇಶನ್, ಮಾಸ್ ಮೀಡಿಯಾ ಆ್ಯಂಡ್ ಆಬ್ಜೆಕ್ಟಿವ್, ಮಾಡೆಲ್ಸ್ ಆಫ್ ಮಾಸ್ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ದಲ್ಲಿ ಬರುವಂತಹ ವಿಧಗಳು ಯಾವುವು, ಅಡೆತಡೆಗಳು ಯಾವುವು, ಕಮ್ಯುನಿಕೇಶನ್ದಲ್ಲಿ ಎಷ್ಟು ಪ್ರಕಾರದ ಕಮ್ಯುನಿಕೇಶನ್ಗಳಿದಾವ, ಮಾಸ್ ಮೀಡಿಯಾ ಆ್ಯಂಡ್ ಆಬ್ಜೆಕ್ಟಿವ್. ಮಾಸ್ ಮೀಡಿಯಾದಲ್ಲೂ ಭಾಳಷ್ಟು ಕಮ್ಯುನಿಕೇಶನ್ ಸಂವಹನ ಮೀಡಿಯಾಗಳಿದಾವ, ಅದ್ರ ಉದ್ದೇಶಗಳೇನು. ಆಮೇಲೆ ಮಾಡೆಲ್ಸ್ ಆಫ್ ಮಾಸ್ ಕಮ್ಯುನಿಕೇಶನ್, ಸಾರಿ, ಸೊ ಮಾಡೆಲ್ಸ್ ಆಫ್ ಮಾಸ್ ಕಮ್ಯುನಿಕೇಶನ್. ಈ ಕಮ್ಯುನಿಕೇಶನ್ ಬಂದಾಗ ಬಹಳಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಸೊ ಎಲ್ಲದ್ರದ ಯಾವಾಗ ಬಂತು, ಯಾರು ಸ್ಥಾಪಿಸಿದಾರ, ಇನ್ಸ್ಟಾಗ್ರಾಮ್ ಯಾವಾಗ ಬಂತು, ವಾಟ್ಸಪ್ ಯಾವಾಗ ಬಂತು, ಇವೆಲ್ಲ ICT ದಲ್ಲೂ ಮತ್ತು ಕಮ್ಯುನಿಕೇಶನ್ದಲ್ಲೂ ಇವು ಇಂಪಾರ್ಟೆಂಟ್ ಆಗಿರ್ತಾವ್ರಿ. ನೆಕ್ಸ್ಟ್ ಬಂತು ಇಲ್ಲಿ ನೋಡ್ರಿ, ಯೂನಿಟ್ 5 ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಕೋಡಿಂಗ್ ಡಿಕೋಡಿಂಗ್ ಇರುತ್ತೆ ರೀ, ಅಲ್ಫಾಬೆಟ್ಸು, ಬ್ಲಡ್ ರಿಲೇಷನ್ನು, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ನು, ಸಿಲೋಲಿಸಮು, ಟೈಮ್, ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್. ಇದ್ರ ಮೇಲೆ ಮತ್ತೆ ಅದಲ್ಲದೆ ಕಾಂಪೌಂಡ್ ಇಂಟ್ರೆಸ್ಟು, ಇವು ಇರ್ತಾವ್ರಿ. ಅದ್ರ ಮೇನ್ ಆಗಿ 100% ನಿಮಗೆ ಸಿಗುವುದು ಅಂತಂದ್ರೆ ಒಂದು ಕೋಡಿಂಗು, ಬ್ಲಡ್ ರಿಲೇಷನ್ನು. ಇದರಲ್ಲಿ 5 ಕ್ವಶನನ್ನೇ ತೆಗಿಬೇಕನ್ನೋದು ಇದೆ ರೀ. NET ನೆಟ್ ಅವ್ರದ್ದು UGCದು. ಆದರೆ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಆದರೆ ನಾವು ಇವನ್ನ ಮೊದಲೇ ಬಿಫೋರ್ ಒಂದು 3 ಮಂತ್ಸ್ದಿಂದ, ಈಗ ಫಾರ್ ಎಕ್ಸಾಂಪಲ್ ಆಗಿ ನಾವು ಜೂನ್ಗೆ ಎಕ್ಸಾಮ್ ಬರಿತೇವೆ ಅಂತ ತಿಳ್ಕೊಳ್ರಿ. ಜೂನ್ಗೆ ಎಕ್ಸಾಮ್ ಬರೆದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ನೀವು ಯೂನಿಟ್ 5 ಮತ್ತು ಯೂನಿಟ್ 6ಗೆ ನಾವು ಕೊಡ್ತಾ ಬಂದರೆ, ನಾವು ಜೂನ್ದಲ್ಲಿ ಈ 15 ಮಾರ್ಕ್ಸ್ಗಳನ್ನು 15 ಕ್ವಶನ್ಗಳ ರೀಚ್ ಮಾಡೋದ್ರ ಜೊತೆಗೆ 30 ಮಾರ್ಕ್ಸ್ಗಳನ್ನು ಈ 3 ಯೂನಿಟಿಂದನೇ ತಗೋಬಹುದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, ಲಾಜಿಕಲ್ ರೀಸನಿಂಗ್. ಇಲ್ಲಿ ಆರ್ಗ್ಯುಮೆಂಟ್ ಬರ್ತಾರೆ, ವಾದಗಳು ಬರ್ತಾವ್ರಿ. ಇಂಡಕ್ಟಿವ್, ಡಿಡಕ್ಟಿವ್, ಆಮೇಲೆ ಸ್ಟ್ರಕ್ಚರ್ ಆಫ್ ಕ್ಯಾಟಗೋರಿಯಲ್ ಪ್ರಪೋಸಿಷನು, ಫಾರ್ಮಲ್ ಇನ್ಫಾರ್ಮಲ್ ಫೆಲಸೀಸು, ಮೂಡ್ ಆಫ್ ಫಿಗರು, ಇಂಡಿಯನ್ ಲಾಜಿಕ್ದಲ್ಲಿ ನಮ್ಮ ತತ್ವಶಾಸ್ತ್ರನೇ ಬರುತ್ತೆ ರೀ. ಅನುಮಾನ, ಎಷ್ಟು ತತ್ವಶಾಸ್ತ್ರದಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನ, ನ್ಯಾಯ, ಆಮೇಲೆ ತತ್ವಮೀಮಾಂಸೆ, ಜ್ಞಾನಮೀಮಾಂಸೆ, ಸೊ ಇವುದು ಇಲ್ಲಿ ಚರ್ಚೆ ಮಾಡುತ್ತೇವ್ರಿ. ನೆಕ್ಸ್ಟ್ 7ನೇ ಯೂನಿಟು ಡಾಟಾ ಇಂಟರ್ಪ್ರಿಟೇಷನು. ಈಗಾಗಲೇ ನಾನು ನನ್ನ ಚಾನಲಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಒಂದು ಸಿಂಪಲ್ ಡಾಟಾ ಬಗ್ಗೆ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾಕಂತಂದರೆ ಸಿಂಪಲ್ ಡಾಟಾ ತುಂಬ ಸರಳ ಆಗಿರುತ್ತೆ. ಪರ್ಸೆಂಟೇಜ್ ರೇಷಿಯೋ ಬೇಸ್ಡ್ ಆನ್ ಮಿಸ್ಸಿಂಗ್ ಡಾಟಾ, ಬೇಸ್ಡ್ ಆನ್ ಇನ್ಕಮ್ ಎಕ್ಸ್ಪೆಂಡಿಚರು, ಪಾಯ್ ಚಾರ್ಟು. ಈಗ ಪಾಯ್ ಚಾರ್ಟ್ ಕೇಳೋದು ಬಂದ್ ಮಾಡಿದ್ದಾರೆ. ಸಿಂಪಲ್ ಡಾಟಾ ಪರ್ಸೆಂಟೇಜು ರೇಷಿಯೋ ಇಷ್ಟೇ ಕೇಳ್ತಾರೆ 7ನೇ ಯೂನಿಟ್ದಲ್ಲಿ. ಈ 5, 6, 7 ಇವನು 3 ತಿಂಗಳು ಬಿಫೋರನೇ ಪ್ರತಿ ಸಂಡೇ ನಾವು ಕುಂತ್ಕೊಂಡು ಒಂದು ಸ್ವಲ್ಪ 5 ಕ್ವಶನ್ಗಳನ್ನ ನಾವು ರೀಚ್ ಮಾಡ್ತಾ ಬಂದರೆ ಆರಾಮಾಗಿ ನಾವು ಏನು ಮಾಡ್ಬೋದು, ಈ 3 ಯೂನಿಟ್ಗಳಿಂದ 15 ಕ್ವಶನ್ಗಳನ್ನ ರೀಚ್ ಮಾಡೋ ಮೂಲಕ 30 ಅಂಕಗಳನ್ನು ಪೇಪರ್ 1ದಿಂದ ಪಡಿಬಹುದು. ನೆಕ್ಸ್ಟ್ ಬರೋದು 8ನೇದು ಯೂನಿಟ್ 8 ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇದು ತುಂಬ ವಾಸ್ಟ್ ಇದೆ ರೀ. ಯಾಕಂತಂದರೆ ಈಗ ವಾಸ್ಟ್ ಇದ್ರೂ ಕೂಡ ಇದರಲ್ಲಿ ಜನರಲ್ ಟರ್ಮಿನಾಲಜಿ ಅಂತ ಬರ್ತಾವ್ರಿ. ಈಗ ICT ಲಾಂಗ್ ಫಾರ್ಮ್ಗಳು ಬರ್ತಾವಲ್ರಿ, ಅವೆಲ್ಲ ಇದರಲ್ಲಿ ಒಂದು ಚಾರ್ಟೇ ಇದೆ, ಅದರಲ್ಲಿ ಕಂಪಲ್ಸರಿ ಒಂದು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಗೀಗ ICT ಅಂತ ತಿಳ್ಕೊಳ್ರಿ, ಮೋಕ್ ಅಂತ ತಿಳ್ಕೊರಿ, ಆಮೇಲೆ ಮತ್ತೆ ಇದರಲ್ಲಿ ಬರುವಂಥ ಭಾಳಷ್ಟು ಬರ್ತಾವ್ರಿ. ಈಗ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಅಲ್ಲ, ನಾವು ಓದಿದ್ದೀವಿ ಭಾಳ, ಎಲ್ರಿಗೂ ಎಲ್ಲ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಉಪಯೋಗಿಸೋದು ಗೊತ್ತಿರಲ್ಲ. ಅದರ ಶಾರ್ಟ್ ಫಾರ್ಮ್ ಗೊತ್ತಿರುತ್ತೆ ರೀ, LED, CPU, ಹೌದಾ. ಸೊ ಮೆಮ್ರಿ ಬೇಸ್ಡ್ ಭಾಳಷ್ಟು KB, MB, TB, ಸೊ ಈ ರೀತಿ ಎಷ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಡಿಯೋ ಕಾನ್ಫರೆನ್ಸು, ಈಗ ಜೂಮ್ ಮೀಟಿಂಗ್ ತಗೊಳ್ರಿ, ಗೂಗಲ್ ಕಾನ್ಫರೆನ್ಸ್ ಅಂತ ತಿಳಿರಿ, ಆಡಿಯೋ ವಿಡಿಯೋ ರೆಕಾರ್ಡಿಂಗ್, ಎಷ್ಟೊಂದು ಆ್ಯಪ್ಗಳು ಪ್ರತಿನಿತ್ಯ ಒಂದು ಹೊಸ ಆ್ಯಪ್ ಬರ್ತಾ ಇದೆ ರೀ. ಈ ಇದರೊಳದಲ್ಲಿ ದಿನಕ್ಕೊಂದು ಹೊಸ ಒಂದು ಇನ್ಸ್ಟ್ರೂಮೆಂಟನ್ನು ತೆಗಿತಿದ್ದಾರೆ ರೀ. ಯಾಕಂದರೆ ಇದು AI ಯುಗ.
ಸೊ ಈ ICTದಲ್ಲಿ ತುಂಬಾ ವಾಸ್ಟ್ ಆಗಿ ಮತ್ತೆ ಡೀಪ್ ಆಗಿ ಕ್ವಶನ್ ಕೇಳ್ತಾರೆ. ಆದ್ರೆ ನಾವು ಶಿಕ್ಷಕರಾಗಿ ಅದು ಅತಿಥಿ ಉಪನ್ಯಾಸಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಬಕ್ಕೆ ಟ್ರೈ ಮಾಡಬೇಕಾದ್ರೆ ನಾವು ಈ ICTಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಅನಿವಾರ್ಯ ಆಗಿರುತ್ತೆ. ಡಿಜಿಟಲ್ ಇನಿಷಿಯೇಟಿವ್ಸ್, ಡಿಜಿಟಲ್ ಬಹಳಷ್ಟು ಬರ್ತಾವ್ರಿ ಇದರಲ್ಲಿ. ICT ಟೆಕ್ನಾಲಜಿ ಯೂಸ್ಡ್ ಗವರ್ನೆನ್ಸ್, ಈ ಗವರ್ನೆನ್ಸ್ ಅಲ್ಲಿ ಸ್ವಯಂ ಪ್ರಭಾ ಎಷ್ಟಿದಾವ ಏನೇನ ನಮ್ಮ ಸ್ವಯಂ ಪ್ರಭಾದಲ್ಲಿ ನಾವು ಅಪ್ಲೈ ಮಾಡ್ಬೇಕಾದ್ರೆ ನಾವು ಫೀಸ್ ಕಟ್ಟಬೇಕಾ ಅಥವಾ ಫ್ರೀ ಇದೆಯಾ, ಆಮೇಲೆ ಒಂದ್ ವೇಳೆ ನಾವು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಎಷ್ಟು ಫೀಸ್ ಕೊಡಬೇಕು, ಸೊ ಎಲ್ಲದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಆಯ್ತಾ. ಸೊ ನೆಕ್ಸ್ಟ್ 9ನೇ ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟಲ್ ಇಶ್ಯೂಸ್, ಎನ್ವೈರ್ಮೆಂಟ್ ಆಕ್ಟ್ ಲಾಸ್, ನ್ಯಾಚುರಲ್ ಎನರ್ಜಿ ರಿಸೋರ್ಸಸ್, ಎನ್ವೈರ್ಮೆಂಟಲ್ ವೇಸ್ಟ್, ಎನ್ವೈರ್ಮೆಂಟ್ ಆಕ್ಟ್ಸ್ ಅಂಡ್ ಲಾಸ್. ಇಲ್ಲಿ ಪೀಪಲ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ದಲ್ಲಿ ಬಂದಾಗ ಫಸ್ಟ್ ನಾವು ಜಾಸ್ತಿ ಫೋಕಸ್ ಮಾಡಬೇಕಾದದ್ದು ಪ್ರೋಟೋಕಾಲ್ಸು, ಅಂದ್ರೆ ಎನ್ವೈರ್ಮೆಂಟಲ್ ಆಕ್ಟ್ಸ್ ಅಂಡ್ ಲಾಸು. ಆಮೇಲೆ ಪೊಲ್ಯೂಷನ್ಸು, ಯಾವ್ಯಾವ ವಸ್ತುವಿಂದ ಯಾವ್ಯಾವ ಅಂಶಗಳಿಂದ ಇಂಗಾಲ ಡೈಆಕ್ಸೈಡ್ಗಳಿಂದ ಏನಾಗತ್ತೆ, ನೀರಿನಿಂದ ಏನಾಗತ್ತೆ, ಆಮೇಲೆ ಕೆಲವೊಂದು ಅಥೆಂಟಿಕ್ ಅಂತಹ ಕೆಲವೊಂದು ಅಂಶಗಳ ಜಾಸ್ತಿಯಿಂದ. ಈಗ ರೀಸೆಂಟ್ಲಿ ಅಪ್ಡೇಟ್ ಏನಾದರೂ ಯಾವ್ದಾದ್ರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ನಿಮಗೆ ಅನಿಲ ದುರಂತಗಳಾಗಿರ್ತಾವ. ಸೊ ಆ ಅನಿಲ ದುರಂತದಿಂದ ಹೇಗಾಯ್ತು ಏನಾಯ್ತು ಅದರ ಸೈಡ್ ಇಫೆಕ್ಟ್ ಬರುವುದೆಲ್ಲ ಎನ್ವೈರ್ಮೆಂಟ್ದಲ್ಲಿ ಪೀಪಲ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ದಲ್ಲಿ ಬರ್ತಾವ. ಬ್ಲೂಬೆರಿ, ಆಮೇಲೆ ಚಿಕ್ಕ ಮಕ್ಕಳಿಗೆ ಕಂಡು ಬರೋದು, ಲೀಡ್ ಜಾಸ್ತಿ ಇತ್ತಂದ್ರೆ ಬರುವಂತ ಸಮಸ್ಯೆಗಳು ಯಾವುವು, ನೀರಿನ ಕಲುಷಿತ ನೀರಿನಿಂದ ಏನಾಗ್ತಾವ, ಸಮುದ್ರದ ನೀರಿನಲ್ಲಿ ಅಂಶಗಳಿಗೆ ಏನ್ ಇಫೆಕ್ಟ್ ಆಗ್ತೈತಿ. ಸೊ ಎಲ್ಲ ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟಂತ ಈ ಪೀಪಲ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಲ್ಲಿ ಫೋಕಸ್ ಮಾಡ್ಬೇಕಾದ ಎರಡು ಅಂಶಗಳು ಜಾಸ್ತಿ ಅಂದ್ರೆ ಪ್ರೋಟೋಕಾಲು, ಆಮೇಲೆ ಎರಡನೇದೇನಂತಂದ್ರೆ ನೀವು ಪೊಲ್ಯೂಷನ್ಗಳ ಬಗ್ಗೆ ಫೋಕಸ್ ಮಾಡಬೇಕು. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಎನ್ವೈರ್ಮೆಂಟಲ್ ಇಶ್ಯೂಸ್ ಏನೇನ್ ಸಮಸ್ಯೆಗಳದಾವ, ಎನ್ವೈರ್ಮೆಂಟಲ್ ಆಕ್ಟ್ ಅಂಡ್ ಲಾಸ್ ಯಾವ್ಯಾವ ಆಕ್ಟ್ಗಳು ಎಲ್ಲೆಲ್ಲಿ ಬಂದಾವ. ಈಗ ನಾವು ಅಪ್ಡೇಟ್ ಆಗಿ ಹೇಳ್ಬೇಕಂತಂದ್ರೆ ಈಗ ಪ್ರೋಟೋಕಾಲ್ಸ್ಗಳಲ್ಲಿ ಮಾಟ್ರಲ್, ಆಮೇಲೆ ಬಹಳಷ್ಟು ಬರ್ತಾವ್ರಿ. ನ್ಯಾಚುರಲ್ ಎನರ್ಜಿ ರಿಸೋರ್ಸು, ಎನ್ವೈರ್ಮೆಂಟಲ್ ವೇಸ್ಟ್ಗಳನ್ನ ಬಹಳಷ್ಟು ವೇಸ್ಟ್ ಇದಾವ, ಅವುಗಳನ್ನ ನ್ಯಾಚುರಲಿ ಹೇಗೆ ವೇಸ್ಟನ್ನು ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಸೊ ಅವನ್ನೆಲ್ಲ ಕ್ಲೋರೋಫ್ಲೋರೋಫಾರ್ಮ್ ಈ CPC. ಸೊ ಇಂತಹ ವಿಷಯಗಳೆಲ್ಲ ಇಲ್ಲಿ ಬರ್ತಾವ್ರಿ. ಸೊ ನೆಕ್ಸ್ಟ್ ಬರೋದು ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಇಲ್ಲಿ ಅನಿಷಿಯಂಟ್ ಎಜುಕೇಶನ್, ನ್ಯಾಷನಲ್ ಎಜುಕೇಶನ್, NEP ಇದು NEP ತುಂಬಾ ಮಹತ್ವದ ಮಾಡೆಲ್ಸ್. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್, ವ್ಯಾಲ್ಯೂ ಎಜುಕೇಶನು, ಎನ್ವೈರ್ಮೆಂಟಲ್ ಎಜುಕೇಶನು. NEP ಬಗ್ಗೆ ಹೇಳ್ಬೇಕಾದ್ರೆ NEP ಅಲ್ಲಿ ಹೊಸ ಎಜುಕೇಶನ್ ಅದರಲ್ಲಿ ಏನೇನ್ ಬಂದಿದೆ, ಅದರಲ್ಲಿ ಯಾವ್ಯಾವ ಅಂಶಗಳನ್ನ ಪರಿಚಯಿಸಿದ್ದಾರೆ. ಲೈಟ್ ಬಟ್ ಟೈಟ್ ಅಂತ ಅದರದ್ದು ಥೀಮ್ ರೀ ಅದು. ಯಾವುದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2000. ಲೈಟ್ ಬಟ್ ಟೈಟ್, ಸರಳನೂ ಇರಬೇಕು ಆದ್ರೆ ಅತ್ಯಂತ ಸದೃಢನಾಗಿರಬೇಕು. ಮಕ್ಕಳಿಗೆ 3 ವರ್ಷದಿಂದನೇ 2.5 ವರ್ಷದಿಂದನೇ ಸರಿಸೇರಿ ಅಂದ್ರೆ ಅಪ್ ಟು 6ನೇ ವರ್ಷಕ್ಕೆ ಬರಬೇಕು ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ. 6ನೇ ವರ್ಷಕ್ಕೆ ಮಗು 1ನೇತೆ ಬರಬೇಕು. ಅದಕ್ಕಿಂತ ಮುಂಚೆ LKG ಅಲ್ಲಿನೇ ಎಲ್ಲಾ ಬೇಸಿಕ್ ಫೌಂಡೇಶನ್ ಆಗಿರ್ಬೇಕ್ರಿ. LSRW ಫೋಕಸ್ ಮಾಡುತ್ತೆ ರಿಯಲಿ ಎಜುಕೇಶನ್ ನ್ಯೂ ಎಜುಕೇಶನ್ ಪಾಲಿಸಿ 2020. ಸೊ ಇದು ಫಂಡಮೆಂಟಲ್ ರೀ. ಇದು ಫಂಡಮೆಂಟಲ್ ನಮ್ಗೆ ಟೀಚರ್ಸ್ ಆಗೋರಿಗೆ ಇದು ಬೇಕೇ ಬೇಕು. ಪ್ಲಸ್ ಎಜುಕೇಶನ್ ನ್ಯೂ ಪಾಲಿಸಿ ಮೇಲೆ ಬಹಳಷ್ಟು ಕ್ವಶನ್ಗಳು ಬಂದಿದಾವ. ಸೊ ನಾವು ಅವುಗಳನ್ನ ಅದ್ರ ಬಗ್ಗೆ ಇಟ್ಕೊಂಡಿರ್ಬೇಕು. ಇದು 10 ಯೂನಿಟ್ಗಳು. ಇದು ಹೈಯರ್ ಎಜುಕೇಶನ್ ಥಿಯರಿ ಮ್ಯಾಗ ಬರುತ್ತೆ ರೀ. ಇದು ಕೂಡ ಥಿಯರಿ ಬರುತ್ತೆ ರೀ. ಇದ್ರಲ್ಲೆಲ್ಲ ಇದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಂತಂದ್ರೆ ನಿಮಗೆ ICT ಯಲ್ಲಿ ಕನ್ನಡ ವರ್ಡ್ಸ್ಗಳನ್ನ ನೀವು ಮೆಮರೈಸ್ ಮಾಡಿ ಇಟ್ಕೊಂಡ್ರೆ ಅಷ್ಟೊಂದು ಉಪಯುಕ್ತ ಅಲ್ಲ ಅನ್ನೋದು ನನ್ನ ಭಾವನೆ. ಯಾಕಂತಂದ್ರೆ ಬಹಳಷ್ಟು ಇಂಗ್ಲಿಷ್ ವರ್ಡ್ಗಳನ್ನ ನೀವು ನೆನಪಿಡುವುದರಿಂದ ಎಕ್ಸಾಮ್ದಲ್ಲಿ ಆರಾಮಾಗಿ ರೀಚ್ ಮಾಡ್ಬೋದು. ಮತ್ತೆ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾ ಕುಳಿತುಕೊಂಡ್ರೆ ಲಾಸ್ ಆಗೋದು ನಿಮಗೆ. ಅರ್ಥ ಮಾಡ್ಕೊಳ್ರಿ ಕನ್ನಡದಲ್ಲಿ, ಆದ್ರೆ ಮುಂದಿನ ವರ್ಡ್ ಅನ್ನು ಕೂಡ ನೆನ್ಪಿಟ್ಕೊಳ್ರಿ ಎಕ್ಸಾಮ್ ಪರ್ಪಸ್. ಆಮೇಲೆ ಈ 3 ಇದರಲ್ಲಿ 9ನೇದು 10ನೇದು ಥಿಯರಿ ಬರುತ್ತೆ. ಆಮೇಲೆ ಫಸ್ಟ್ ಸೆಕೆಂಡ್ ಕೂಡ ಥಿಯರಿ ಇರುತ್ತೆ ರೀ. ಫಸ್ಟ್ ಸೆಕೆಂಡ್ ಕೂಡ ಥಿಯರಿ ಇರುತ್ತೆ ರೀ. ಮತ್ತೆ 4 ಯೂನಿಟ್ ಥಿಯರಿ ಆದ್ರೆ ಉಳಿದು
4 ಯೂನಿಟ್ ಕಮ್ಯುನಿಕೇಶನ್ ಕೂಡ ಥಿಯರಿಯಲ್ಲಿ ಬರುತ್ತೆ. ಕಾಂಪ್ರಿಹೆನ್ಸಿವ್ ರೀಡಿಂಗ್ದಲ್ಲಿ ಹೋಗುತ್ತೆ ರೀ. ಆಮೇಲೆ ಡಾಟಾ ಇಂಟರ್ಪ್ರಿಟೇಷನು, ಲಾಜಿಕಲ್ಲು, ಆಮೇಲೆ ಇವು 3 ಮ್ಯಾಥ್ಸ್ ರಿಲೇಟೆಡ್ ರೀ. ಲಾಜಿಕಲ್ ರೀಸನಿಂಗ್ದಲ್ಲಿ ನಾನು ಅದಕ್ಕೆ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಲಾಜಿಕಲ್ ರೀಸನಿಂಗ್ ಅಂದಮೇಲೆ ಎಂತಹ ಕ್ವಶನ್ಗಳು, ಅದು ಈ ಒಂದು ನಕ್ಷೆಯ ಮೂಲಕ ಆರಾಮಾಗಿ ನೀವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಆದರೆ ನಾವು ಮೊದಲು ಅದರಲ್ಲಿ ಏನಿದೆ, ಎಕ್ಸಾಂಪಲ್ಸಲ್ಲಿ ಏನು ಕೇಳ್ತಿದ್ದಾರೆ ಅನ್ನೋ ಅರ್ಥ ಮಾಡ್ಕೊಂಡ್ರೆ ಕೂಡ 6th ಯೂನಿಟ್ ತುಂಬ ಈಸಿ ಇದೆ. ಈಗ ನೋಡ್ರಿ, 1ನೇದು ಟೀಚಿಂಗ್ ಆಪ್ಟಿಟ್ಯೂಡು, ಇದು ಥಿಯರಿ ಬರುತ್ತೆ. 2ನೇದು ರಿಸರ್ಚ್ ಇದು ಕೂಡ ಥಿಯರಿ ಇರುತ್ತೆ. ಕೆಲವೊಂದು ಅಥೆಂಟಿಕೇಶನ್ದಿಂದ ಕೆಲವೊಂದು ಮ್ಯಾಥಮೆಟಿಕ್ಸ್ ಬರ್ತೈತೆ, ಸ್ಟ್ಯಾಟಿಸ್ಟಿಕ್ ಬರ್ತೈತೆ, ಅದನ್ನ ನೋಡ್ಕೋಬೇಕು ನಾವು. ಕಾಂಪ್ರಿಹೆನ್ಸಿವ್, ಆಮೇಲೆ ಕಮ್ಯುನಿಕೇಶನ್ ಇದು ಥಿಯರಿ ಇದೆ ರೀ. ಆಮೇಲೆ ಇದು ಮ್ಯಾಥಮೆಟಿಕಲ್ ರೀಸನಿಂಗು, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್, ಇವು 3 ರೀ. ಆಮೇಲೆ ICT ಸ್ವಲ್ಪ ಇಂಗ್ಲೀಷ್ನಲ್ಲೇ ನೋಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟು, ಹೈಯರ್ ಎಜುಕೇಷನು. ಸೊ ಕೆಲವೊಂದು ಒಂದು 4-5 ಯೂನಿಟು ಥಿಯರಿ ಇದಾವೆ ರೀ. ಉಳಿದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಇದಾವೆ. ಆದ್ರೂ ನನ್ನ ಒಪಿನಿಯನ್ ಪ್ರಕಾರ, ನನ್ನ ಸಜೆಷನ್ ಪ್ರಕಾರ ನೀವು ಥಿಯರಿಯನ್ನು ಓದಿ ಅರ್ಥ ಮಾಡ್ಕೋಬಹುದು, ಹೌದಾ. ಕೆಲವೊಂದು ಫ್ಯಾಕ್ಟ್ ಇರ್ತಾವೆ, ಅದನ್ನ ನೆನ್ಪಿಟ್ಕೋಬಹುದು. ಆದರೆ ICT ಆಗಲಿ, ಆಮೇಲೆ ಮ್ಯಾಥಮೆಟಿಕ್ಸ್ ಆಗಲಿ, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಆಗಲಿ, ನೀವು ಪ್ರಾಕ್ಟೀಸಿಂದನೇ ಅವು ನೆನಪಾಗೋದು. ಅದನ್ನು ಪ್ರಾಕ್ಟೀಸೇ ಮಾಡಬೇಕು. ಹೀಗಾಗಿ ನೀವು ಈಗಲಿಂದನೇ, ಅಂದರೆ ಮಾರ್ಚ್ ಫಸ್ಟ್ ವೀಕ್ದಿಂದನೇ ಈ 3 ಚಾಪ್ಟರ್ಗಳನ್ನು ಜಾಸ್ತಿ ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಪೇಪರ್ 1ಅಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ಸನ್ನು ಗೇನ್ ಮಾಡ್ಕೋಬಹುದು ಮತ್ತು JRF ಅನ್ನು ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.